ಇಲ್ಲೇ ಇದ್ದೀನಿ. ಅನಿ, ನೀನ್ ಗುಡ್ ಬಾಯ್ ಅಲ್ವಾ? ಹಾಗೆಲ್ಲ ಮಾಡಬಾರ್ದು. ರಾಮ್ ಮದ್ವೆ ಆದ್ಮೇಲೆ ಸಿಹಿ ಇಲ್ಲಿಗೆ ಬರ್ತಾಳೆ. ನೀವಿಬ್ರು ಖುಷಿ ಖುಷಿಯಾಗಿ ಆಟ ಆಡ್ಕೋಬೇಕು. ಅವಳು ಇಲ್ಲಿರ್ತಾಳ? ಹ್ಞೂ, ಸಂಬಂಧದಲ್ಲಿ ಅವಳು ನಿನ್ಗೆ ಏನಾಗ್ಬೇಕು ಗೊತ್ತಾ? ಅಣ್ಣನ ಮಗಳು ಅಂದ್ರೆ ನಿನ್ಗೂ ಮಗಳು. ಶಟ್ ಅಪ್, ಐ ಡೋಂಟ್ ಲೈಕ್ ಹರ್. ಅವಳು ಈ ಮನೆಗೆ ಬರೋದು ನಂಗೆ ಇಷ್ಟ ಇಲ್ಲ. ಈಗ ಅವೆಲ್ಲ ಬಿಟ್ಟು ಹಾಕು. ನೀನು ಕರಾಟೆಯಿಂದ ಸುಸ್ತಾಗಿ ಬಂದಿದ್ಯಾ. ನಾನ್ ನಿನ್ಗೆ ಪಾಸ್ತಾ ಮಾಡ್ಕೊಡ್ಲಾ? ನನ್ಗೇನು ಬೇಡ. ಸ್ಯಾಂಡ್ವಿಚ್ ಮಾಡ್ಕೊಡ್ಲಾ? ನನ್ಗೇನು ಬೇಡ ಅಂದೆ ತಾನೆ. ಪ್ಲೀಸ್ ಅನಿ, ಜ್ಯೂಸ್ ಕುಡಿಯೋ. ನಂಗೆ ಬೇಡ. ಒರಿಯೋ ಮಿಲ್ಕ್ ಶೇಕ್ ಮಾಡ್ಕೊಡ್ತೀನಿ. ನನ್ಗೇನು ಬೇಡ ಅಂದೆ ತಾನೆ. ಸುಸ್ತಾಗಿ ಬಂದಿದ್ದೆ, ಏನಾದ್ರೂ ಕುಡಿ ಬೇಡ. ಪ್ಲೀಸ್ ಅನಿ. ಬೇಡ ಅಂದೆ ತಾನೆ. ಪ್ರತಿ ಸಲ ನನ್ನ ಮಗನೇ ಅಂತ ಪ್ರೂವ್ ಮಾಡ್ತೀಯ ನೋಡು. ಶಬಾಷ್. ಏನು ಮಾಡೋದನಿ, ನಿನ್ನ ಥರನೇ ನನಗೂ ಇಷ್ಟ ಇಲ್ಲ, ಬಟ್ ಅನುಸರಿಸ್ಕೊಂಡು ಹೋಗಲೇಬೇಕಲ್ಲ. ಯಾಕೋ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಬಾ ಅಂತ ಇವಳನ್ನು ಕರೆದು ಅವನು ಯಾಕೆ ಬಂದಿಲ್ಲ? ಸ್ವಲ್ಪ ತಿಲ್ಲೇ ಕಾಯೋಣ, ಬಂದರೆ ಗೊತ್ತಾಗತ್ತೆ. ಇವಳಿಗೆ ಬಾ ಅಂದರೆ ಅಣ್ಣನ ಕರ್ಕೊಂಡು ಬಂದಿದ್ದಾಳೆ. ಅವನ ಮುಂದೆ ಹೇಗಪ್ಪ ಹೋಗಲಿ? ಈಗೇನಾದರೂ ಅವನ ಮುಂದೆ ಹೋದರೆ ನನ್ನ ಕತೆ ಮುಗೀತು. ಅಶೋಕ್, ಏನಾಯ್ತು ಅಲ್ಲಿ? ಅವನು ನಿಜವಾಗ್ಲೂ ಗುಣವಂತ ಆಗಿದ್ದಿದ್ರೆ ಅವ್ನು ಹೇಳಿದ ಜಾಗಕ್ಕೆ ಬಂದಿಲ್ಲ. ಅವ್ನು ಎಂಥ ಅಯೋಗ್ಯ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅವನನ್ನು ಬಿಟ್ಟರೆ ಇವಳ ಜೀವನ ಉದ್ಧಾರ ಆಗುತ್ತೆ ಅಂತ ಇವಳಿಗೆ ಅರ್ಥ ಮಾಡಿಸಿ. ಏ ಪ್ರಿಯಾ, ನೋಡ್ದ್ಯಾ, ನಾನು ಹೇಳಿದ್ರೆ ನೀನು ಕೇಳಿಸ್ಕೊಳ್ಳಿಲ್ಲ. ಈಗ ಅಳಿಯಂದ್ರು ಅದೇ ಮಾತು ಹೇಳ್ತಾ ಇದ್ದಾರೆ. ಈಗಲಾದ್ರೂ ಅರ್ಥ ಮಾಡ್ಕೊಳ್ಳೆ. ಇದು ಬೆಂಕಿಗೆ ತುಪ್ಪ ಸುರಿಬೇಡ ನೀನು. ಪ್ಲೀಸ್ ಸುಮ್ಮನಿರು. ಒಳ್ಳೇದು ಹೇಳಿದ್ರೆ ಯಾರು ಕೇಳಿಸ್ಕೋಬೇಡಿ. ಆದ್ರೂ ಮಾಡ್ಕೊಳ್ಳಿ. ಅಂಜು, ನನಗೆ ಅರ್ಥ ಆಗತ್ತೆ ಕಣೆ. ಅಶೋಕ್ಗೆ ಒಂದು ಸ್ವಲ್ಪನೂ ತಾಳ್ಮೆ ಇಲ್ಲ. ಅವ್ರು ಹೇಗೆ ಅಂತ ನಿಂಗೆ ಗೊತ್ತು ತಾನೆ. ಇಲ್ಲಿ ನೋಡು, ನಿನ್ ಜೊತೆ ನಾನಿದ್ದೀನಿ ಕಣೆ. ಪ್ಲೀಸ್, ಈ ತರ ಒಬ್ಳೆ ಸಫರ್ ಆಗ್ಬೇಡ. ಪ್ರೀತಿಲಿ 108 ಸಮಸ್ಯೆ ಬಂದೇ ಬರುತ್ತೆ ಕಣೆ. ಈ ತರ ಹತ್ಕೊಂಡ್ ಕೂತ್ರೆ ಅದೆಲ್ಲ ಸಾಲ್ವ್ ಆಗತ್ತಾ? ಸೊಲ್ಯೂಷನ್ ಸಿಗತ್ತಾ? ಪ್ಲೀಸ್, ನೀನ್ ಬಾ ನನ್ ಜೊತೆ. ನನ್ ಬಿಡಲ್ಲ. ಅದಕ್ಕೆ ಹುಚ್ಚಿ ತರ ಆಡ್ಬೇಡ ಅಂಜು. ನಿನ್ ಜೊತೆ ನಾವ್ ಎಲ್ರೂ ಇದೀವಿ ಕಣೆ. ಅಶೋಕ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ. ನೀನ್ ಲವ್ ಮಾಡ್ತಿರೋ ವಿಷಯ ಗೊತ್ತಾಗಿ ಆ ಹುಡ್ಗ ಯಾರು ಎಂತನು ಅಂತ ತಿಳ್ಕೊಳಕ್ ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ತರ ರಿಯಾಕ್ಟ್ ಮಾಡ್ತಿದ್ದಾರೆ. ಈಗ ಹೇಳು ಅಂಜು, ಯಾರ ಹುಡ್ಗ? ಅಂಜು, ನೀನ್ ನನ್ನ ಹತ್ರನೂ ಹೇಳಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಸಾಲ್ವೇ ಆಗಲ್ಲ. ಪ್ಲೀಸ್ ಟ್ರಸ್ಟ್ ಮೀ. ರಾಮು ಅಂತ ಮುಂಚೆ ಅವರು ನನ್ನ ಪೇಷಂಟ್ ಆಗಿದ್ರು. ಏನ್ ಕೆಲಸ ಮಾಡೋದವರು? ಅವ್ರ ಮನೇಲಿ ಯಾರ್ಯಾರು ಇದಾರಂತೆ? ಅದಕ್ಕೆ ಅವ್ರಿಗೆ ಬೆನ್ನು ಮತ್ತೆ ಕುತ್ತಿಗೆ ನೋವಿತ್ತು. ಹಾಗಾಗಿ ಯಾವ ಕೆಲಸನೂ ಮಾಡ್ತಿಲ್ಲ. ಸದ್ಯಕ್ಕೆ ಕೆಲಸ ಹುಡುಕ್ತಿದ್ದಾರೆ. ಕೆಲಸ ಸಿಗೋ ತನಕ ಅಣ್ಣನ ಮುಂದೆ ಬಂದು ಪರಿಚಯ ಮಾಡ್ಸೋದು ಸರಿ ಹೋಗಲ್ಲ ಅಂತ ಅಣ್ಣಂಗೆ ಪರಿಚಯ ಮಾಡಿಸಿರ್ಲಿಲ್ಲ. ಓಕೆ, ಅದಕ್ಕೆ ಅವ್ರಿಗೆ ಯಾರು ಇಲ್ಲ. ಅದಕ್ಕೆ ಅವರು ಅನಾಥ. ಅವ್ರ ಫೋಟೋ ತೋರಿಸಿ ನೋಡೋಣ.
ಮಗುನ್ ಲವ್ ಮಾಡ್ತಿದ್ಯಾನೆ ನೀನು? ಅದ್ಗೆ ಟಿಪಿ ಚೇಂಜ್ ಮಾಡಿದ್ದಾರೆ. ಓಕೆ, ಅಟ್ಲೀಸ್ಟ್ ಒಂದು ಸೆಲ್ಫಿನಾದ್ರೂ ತಗೊಂಡಿರ್ತೀರಲ್ಲ, ಅದನ್ನಾದ್ರೂ ತೋರಿಸಿ. ನನ್ನ ಹತ್ರ ಯಾವ ಫೋಟೋನು ಇಲ್ಲ. ಅದ್ಗೆ ಫೋಟೋ ಇಲ್ವಾ? ನೀವಿಬ್ರು ಒಟ್ಟಿಗೆ ಒಂದು ಫೋಟೋನು ತೆಗೆದುಕೊಂಡಿಲ್ವಾ? ತಗೊಂಡಿದ್ದೀವಿ, ಆದ್ರೆ ಅವ್ರ ಹತ್ರ ಇದೆ, ನನ್ನ ಹತ್ರ ಯಾವುದೂ ಇಲ್ಲ. ಫಿಯರ್ಡ್. ಓಕೆ, ಅಟ್ಲೀಸ್ಟ್ ವಿಡಿಯೋ ಕಾಲ್ ಆದ್ರೂ ಮಾಡು, ಮುಖನಾದ್ರೂ ನೋಡೋಣ. ಅದಕ್ಕೆ ಅವ್ರು ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಫೋನ್ ರಿಸೀವ್ ಮಾಡ್ತಿಲ್ಲ. ಓಕೆ, ಕಾಲ್ ಬ್ಯಾಕ್ ಮಾಡ್ಬೋದು, ವೇಟ್ ಮಾಡ. ಅದಕ್ಕೆ ಅಣ್ಣ ನನ್ನ ಮೇಲೆ ತುಂಬಾ ಬೇಜಾರಾಗಿದ್ದಾನೆ ಅನ್ಸುತ್ತೆ ಅಲ್ವಾ? ಅಣ್ಣಂಗೆ ನಾನೇ ಎಲ್ಲ ವಿಷಯ ಹೇಳೋಣ ಅಂತ ಇದ್ದೆ, ಆದ್ರೆ ಅಂಜು, ನಿಮ್ಮ ಅಣ್ಣನ ವಿಷಯನ ನನಗೆ ಬಿಟ್ಬಿಡು. ಅವ್ರಿಗೆ ನಿನ್ ಮೇಲೆ ತುಂಬಾನೇ ಪ್ರೀತಿ ಕಣೆ, ನೀನು ಅಂದ್ರೆ ಅವ್ರಿಗೆ ತುಂಬಾನೇ ಮುದ್ದು, ಅದಕ್ಕೆ ಹೀಗೆಲ್ಲ ರಿಯಾಕ್ಟ್ ಮಾಡ್ತಾರಷ್ಟೇ. ಗೊತ್ತು ಅದಕ್ಕೆ, ಆದ್ರೂ ನನ್ಗೊಂಥರ ಗೊಂದಲ, ಹಿಂಸೆ ಆಗ್ತಿದೆ. ಅಣ್ಣನ್ ಪ್ರೀತಿನ ನಂಬಿಕೆನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ಅಂಜು, ಯಾಕೆ ಆ ಥರ ಅನ್ಕೋತೀಯ? ಹುಡ್ಗ ಒಳ್ಳೆಯವನು ನಂಬಿಕೆ ನಿನ್ಗಿದೆ ತಾನೆ? ಹೌದು ಅದಕ್ಕೆ. ಹಾಗಿದ್ರೆ ಏನು ಯೋಚನೆ ಮಾಡ್ಬೇಡ, ನಿಮ್ಮ ಅಣ್ಣನ ನಾನು ಹ್ಯಾಂಡಲ್ ಮಾಡ್ತೀನಿ.